ಚಕ್ರತೀರ್ಥ ಕೋದಂಡರಾಮ ಸ್ವಾಮಿ ಟೆಂಪಲ್ಲು ಮತ್ತು ಪ್ರಾಣದೇವರ ಯಂತ್ರೋದ್ಧಾರಕ ಆಂಜನೇಯ ಅಂತಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಿದ್ವಿ. ಎರಡೂ ಟೆಂಪಲ್ ವಿಶೇಷವಾಗಿದೆ. ಸೊ ಎಲ್ಲ ಕಡೆ ನಿಮ್ಗೆ ಗೊತ್ತಿರುತ್ತೆ, ರಾಮ ಲಕ್ಷ್ಮಣ ಸೀತೆ ಜೊತೆ ಹನುಮಂತ ಇರ್ತಾನೆ. ಬಟ್ ಈ ಒಂದು ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆ ಜೊತೆ ಸುಗ್ರೀವ ಇದ್ದಾನೆ. ಅದು ವಿಶೇಷತೆ. ಯಾಕಂದರೆ ರಾಮಾಯಣ ಕಾಲದಲ್ಲಿ ರಾಮ ಹಂಪೆಗೆ ಬಂದಾಗ ಇದು ಋಷ್ಯಮುಖ ಪರ್ವತ. ಈ ಋಷ್ಯಮುಖ ಪರ್ವತದ ಹಿಂಭಾಗದಲ್ಲಿ ರಾಮನಿಗೆ ಸುಗ್ರೀವ ಸಿಗ್ತಾನೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಟೆಂಪಲಲ್ಲಿ ಸುಗ್ರೀವ ಇದ್ದಾನೆ. ಹನುಮಂತ ತದನಂತರ ಸಿಗ್ತಾನೆ, ಹಾಗಾಗಿ ಹೊರಗಡೆ ಇದ್ದಾನೆ ಹನುಮಂತ. ಕಂಪಭೂಪ ಮಾರ್ಗ ಸಾಮಂತರಾಜರು ನಿರ್ಮಾಣ ಮಾಡ್ತಕ್ಕಂಥ ಒಂದು ಜಾಗ. ಸೊ ಬಂಡೆ ಕೋರ್ದ್ಬಿಟ್ಟು ಮಾಡಿರ್ತಕ್ಕಂಥದ್ದು ಮೇಡಮ್ ಇದು. ಕಂಪಭೂಪ, ಲೋಕಲಲ್ಲಿ ಅವ್ರ ಹೆಸರು ಇಟ್ಟಿದ್ವಿ ಕಂಪಭೂಪ ಅಂತೇಳಿ. ನೋಡಿ ಹೆಂಗೆ ಇಷ್ಟು ತಣ್ಣಗಿದೆ, ಫ್ರೀ ಏರ್ ಕಂಡೀಷನ್, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನ್ಯಾಚುರಲಿ. ಎರಡು ಕಡೆ ಈ ಕಡೆ ಗಾಳಿ ಬಂದು ಹಿಂಗೆ ಹೋಗುತ್ತಲ್ಲ ಮೇಡಮ್, ಹೀಗಾಗಿ ಸ್ವಲ್ಪ ಕೂಲ್ ಆಗುತ್ತೆ, ತಪ್ಪಾಗುತ್ತೆ. ಆಮೇಲೆ ನದಿ ದಂಡೆ ಮೇಲೆ ಇವ್ರು ಯಾರು ಸ್ವಾಗತಿಸ್ತಾ ಇರೋರು? ಸ್ವಾಗತ ಸ್ವಾಮಿಗಳವರಲ್ಲ, ಅವರು ಹೇರ್ ಸ್ಟೈಲ್ ನೋಡಿ, ಹೇರ್ ಸ್ಟೈಲು ಜನಿವಾರ ಮೇಲೆ. ಇಲ್ಲಿವರೆಗೆ ಬರುತ್ತೆ ಮೇಡಮ್ ನೀರು. ನಾವು ಹಿಂದೆಯಿಂದ ಬಂದು ಆ ಮಂಟಪದ ಒಳಗಡೆ ಬಂದು ಫೋಟೋಗ್ರಫಿ ವಿಡಿಯೋ ಮಾಡ್ತೀವಿ ಮೇಡಮ್. ಸರ್, ಈಗ ಈ ಕಲ್ಲು ಈ ತರ ಹೇಳಿ ಮೇಡಮ್, ಅದು ಏನಕ್ಕೆ ಹಾಕಿರ್ಬೋದು ಹೇಳಿ, ಗೆಸ್ ಮಾಡಿ ನೋಡೋಣ. ಆಕ್ಚುಲಿ ಇದು ಕಟ್ ಮಾಡಿ ಉಳಿದಿರೋ ಪೀಸ್ ಅಂತ ಅನ್ಸುತ್ತೆ. ಒಂದೇನಾ ಆನ್ಸರ್ ಅದು? ಆಕ್ಚುಲಿ ಅರ್ಧಕ್ಕೆ ಹೇಳಿದ್ರಿ ನೀವು. ಲಾಕಿಂಗ್ ಸಿಸ್ಟಮ್ ಗಟ್ಟಿ ಇರಲಿ ಅಂತ ಮಾಡಿರೋದ ಇದು? ಇದು ಏನು ಮಾಡ್ತಂದ್ರೆ, ಇದು ವಿಜಯನಗರ ಅರಸರ ಕಾಲದಲ್ಲಿರ್ತಕ್ಕಂಥ ಕಲ್ಲು ಕಟ್ಟು ಮಾಡುವ ಒಂದು ಟೆಕ್ನಿಕ್. ಸೊ ಈ ಥರ ಮುಂಚೆ ರಂಧ್ರಗಳು ಹಾಕ್ತಾರೆ ಒಂದು ಬಂಡೆಗೆ. ರಂಧ್ರ ಹಾಕಿ ಆ ರಂಧ್ರದ ಒಳಗಡೆ ಬೊಂಬು ಹಾಕ್ತಾರೆ, ಬ್ಯಾಂಬು ಅಂತ ಹೇಳ್ತೀವಿ. ಆ ಬ್ಯಾಂಬು ಒಳಗಡೆ ಸಾಲ್ಟ್ ವಾಟರ್ ಹಾಕ್ತಾರೆ, ಉಪ್ಪಿನ ನೀರನ್ನು ಹಾಕ್ತಾ ಇದ್ದಾರೆ. ಸೊ 8 ರಿಂದ 10 ದಿವಸ ಸೊ ಬೊಂಬು ನೀರಲ್ಲಿ ನೆಂದು ಉಬ್ಬುತ್ತೆ. ಉಬ್ಬಿದಾಗ ಕಲ್ಲು ಅದ್ರ ಜೋಡಿ ಉಬ್ಬುತ್ತೆ. ಇದು ಕಲ್ಲು ಕಟ್ಟು ಮಾಡೋ ಟೆಕ್ನಿಕ್. ಮೇಡಮ್ ಅದೇ ನೋಡಿ, ಅಂಜನಾದ್ರಿ ಪರ್ವತ ಅಲ್ಲಿ ಕಾಣಿಸುತ್ತಲ್ಲ. ವಾವ್, ಅದಾ? ಹನುಮಂತನ ಜನ್ಮ ಸ್ಥಳ ಅಂಜನಾದ್ರಿ ಪರ್ವತ, ಕಿಷ್ಕಿಂದೆ. ಕಿಷ್ಕಿಂದೆ ಮೀನ್ಸ್ ವಾಲಿಯ ರಾಜ್ಯ ಮೇಡಮ್, ಅದು ಆ ಒಂದು ಪ್ರದೇಶ. ಸೊ ವಾಲಿಯ ಜೊತೆ ವಾನರು ವಾಸ ಮಾಡ್ತಾ ಇರ್ತಾರೆ. ರಾಮಾಯಣ ಕಾಲದಲ್ಲಿ ಕಿಷ್ಕಿಂದೆ ಅಂತ ಹೇಳ್ತೀವಿ. ಸೊ ರಾಮಾಯಣ ಕಾಲದಲ್ಲಿ ರಾಮ ಹಂಪೆಗೆ ಬಂದಾಗ ಸುಗ್ರೀವನ ಸಿಗ್ತಾನೆ ಋಷ್ಯಮುಖ ಪರ್ವತದ ಹಿಂಭಾಗದಲ್ಲಿ. ಸಿಕ್ಕಾಗ ರಾಮನಿಗೆ ಕೇಳ್ತಾನೆ, ಸಹಾಯ ಮಾಡೋ ಸ್ವಾಮಿಗಳೇ ಅಂತೇಳಿ. ಅದೇನಂತಂದರೆ, ಸೊ ಅಲ್ಲಿರ್ತಕ್ಕಂಥ ವಾಲಿನ ಸಂಹಾರ ಮಾಡ್ಬಿಟ್ಟು ಸುಗ್ರೀವನ ಕರ್ಕೊಂಡೋಗಿ ಲಂಕೆ ಮೇಲೆ ದಾಳಿ ಮಾಡೋ ಒಂದು ಪ್ರತೀತಿ. ಸೊ ರಾಮೇಶ್ವರಂ ಟು ಲಂಕೆಗೆ ಸೇತುವೆ ಹಾಕಿದ್ರಲ್ಲ, ನಮ್ಮ ವಾನರರೇ. ಸೊ ವಾಲಿ ಅಲ್ಲಿರ್ತಾನೆ, ಸುಗ್ರೀವ ಇಲ್ಲಿರ್ತಾನೆ, ಇಬ್ಬರು ಅಣ್ಣ ತಮ್ಮಂದಿರು. ಸೊ ವಾಲಿ ಏನಕ್ಕಂದ್ರೆ ಅವ್ನು ತುಂಬ ಬಲಾಢ್ಯ, ಮಾಯವೇ ಅವನು. ಸೊ ಅವನು ಯಾವುದೇ ಕಾರಣಕ್ಕೂ ಆ ಒಂದು ಕಿಷ್ಕಿಂಧ ಪರ್ವತ ದಾಟಿ, ತುಂಗಭದ್ರಾ ನದಿ ದಾಟಿ ಹಂಪಿಗೆ ಬರಬಾರ್ದು ಅಂತೇಳಿ ಮಾತಂಗ ಮನಿಗಳು ಶಾಪವನ್ನು ಹಾಕಿರ್ತಾರೆ. ಸೊ ಅದು ಏನಕ್ಕೆ ಶಾಪ ಹಾಕಿರ್ತಾನೆ, ದುಂದುಬಿ ಎಂಬ ರಾಕ್ಷಸ ವಾಲಿನ ಕೇಳ್ತಾನೆ, ವಾಲಿ ನಾನು ನಿನ್ನ ಜೊತೆ ಜಗಳ ಮಾಡ್ತೀನಿ ಅಂತ ಹೇಳ್ತಾನೆ. ದುಂದುಬಿ ರಾಕ್ಷಸ. ವಾಲಿ ಬೇಡ ರೀ, ಸುಮ್ಮನೆ ನೀವು ಸತ್ತು ಹೋಗ್ತೀನಿ ನನ್ನ ಕೈಲಿ, ಬೇಡ ಅಂತ ಅವ್ನು ದುಂದುಬಿ ಹಾರಾಟ ಜಾಸ್ತಿ ಕೂಗಾಡ್ತಾನೆ. ವಾಲಿಗೆ ಸ್ವಲ್ಪ ಕೋಪ ಬಂದು ದುಂದುಬಿ ರಾಕ್ಷಸ ತಗೊಂಡು ಎತ್ತಿ ನೆಲ ಮೇಲೆ ಬಿಸಾಕ್ತಾನೆ. ಬಿಸಾಕಿದಾಗ ರಕ್ತ ಸಿಕ್ತಾನೆ ಆಗ್ತಾನೆ. ಸೊ ಅಲ್ಲಿಂದ ವಾಲಿ ದುಂದುಬಿ ರಾಕ್ಷಸನ ಬಿಸಾಕಿದಾಗ ಆ ಒಂದು ಬಾಡಿ, ಸೊ ಮಾತಂಗ ಪರ್ವತದ ಮೇಲೆ ಋಷಿಗಳು ಕೂತಿರ್ತಾರೆ, ಮಾತಂಗ ಮನಿಗಳು ಅಂತೇಳಿ. ಸೊ ಅವ್ರ ಮೇಲೆ ರಕ್ತ ಬೀಳುತ್ತೆ. ಸೊ ತಪಸ್ಸು ಕೂತ ರಕ್ತ ಬಿದ್ದಾಗ ಎಚ್ಚರಿಕೆಯಾಗಿ ವಾಲಿಗೆ ಶಾಪ ಆಗ್ತಾನೆ. ಸೊ ಯಾವುದೇ ಕಾರಣಕ್ಕೂ ನೀನು ಕಿಷ್ಕಿಂದೆ ಪ್ರದೇಶ ಬಿಟ್ಟು ಹಂಪಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಶಾಪ ಹಾಕಿದಾಗ ಅವನು ಅಲ್ಲಿರ್ತಾನೆ. ಸುಗ್ರೀವ ಹಂಪಿನಲ್ಲಿ ಇರ್ತಾನೆ. ಇದು ಅದಕ್ಕೋಸ್ಕರ ಇಲ್ಲಿ ಸುಗ್ರೀವ, ರಾಮ, ಲಕ್ಷ್ಮಣ, ಸೀತಾ, ಹನುಮಂತ 3 ಇದೆ. ಅದು ಒಳಗಡೆ ಕಲ್ಲು ವಿಗ್ರಹ ದೊಡ್ಡದಿದೆ, ಸಾಲಿಗ್ರಾಮ ಕಲ್ಲು ಮೇಡಮ್. ಅದು 15ನೇ ಶತಮಾನದಲ್ಲಿ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಚಕ್ರತೀರ್ಥ ಕೋದಂಡರಾಮ ಸ್ವಾಮಿ ಟೆಂಪಲ್. ಚಕ್ರತೀರ್ಥ ಅಂದರೆ ವೈಜ್ಞಾನಿಕವಾಗಿ ಚಕ್ರತೀರ್ಥ ಅಂತ ಹೇಳ್ತೀವಿ. ನಮ್ಮ ಭಾಷೆಯಲ್ಲಿ, ಆಡ ಭಾಷೆಯಲ್ಲಿ ಸುಳಿ ಅಂತ ಹೇಳ್ತೀವಿ. ಜಾಸ್ತಿ ನೀರು ತುಂಗಭದ್ರಾ ನದಿಯಲ್ಲಿ ಜಾಸ್ತಿ ನೀರು ಬಂದಾಗ ಸುಳಿ ಬರುತ್ತೆ. ಸೊ ಅದಕ್ಕೆ ನಾವು ಚಕ್ರತೀರ್ಥ ಅಂತ ಹೇಳ್ತೀವಿ.
ಕೋದಂಡ ರಾಮ ಅಂತಂದ್ರೆ ಬಿಲ್ಲು ಮತ್ತು ಬಾಣದ ಸಮೇತ ರಾಮ ಲಕ್ಷ್ಮಣ ಸೀತೆ ಇದ್ದಾನೆ ನಿಂತ್ಕೊಂಡಿರ್ತಾರೆ. ಸೊ ಇಲ್ಲಿ ಹನುಮಂತ ಇಲ್ಲ ಅಂತ ಹೇಳಿದ್ನಲ್ಲ, ಲಕ್ಷ್ಮಣನ ಬಲಭಾಗದಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಸೊ ಸುಗ್ರೀವ್ ಇದ್ದಾನೆ, ಹನುಮಂತ ಇಲ್ಲ ಸುಗ್ರೀವ. ಸುಗ್ರೀವ್ ಇದ್ದಾನೆ, ಹನುಮಂತ ಹೊರಗಡೆ ಇದ್ದಾನೆ ಮೇಡಮ್. ಅದೇ ಸೊ ಮೇಲ್ಭಾಗದಲ್ಲಿ ಕಾಣಿಸ್ತದೆ ಪ್ರಾಣದೇವರು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ಎಸ್ ಮೇಡಮ್. ಸೊ ಹಂಪಿನಲ್ಲಿ 730ಕ್ಕೂ ಆಂಜನೇಯ ಇದೆ. ಎಲ್ಲ ಕಡೆ ಸ್ಟ್ಯಾಂಡಿಂಗ್ ಪೋಷನ್ ಇರ್ತಾನೆ, ಬಟ್ ಇಲ್ಲಿ ಯಂತ್ರದಲ್ಲಿ ಸೊ ಸಿಟ್ಟಿಂಗ್ ಪೋಷನ್ ಇದ್ದಾನೆ. ಯೋಗ ಅಸ್ತ್ರ ಮುದ್ದೆ ಇಲ್ಲಿ ಕೂತಿದ್ದಾನೆ, ಇಲ್ಲಿ ನೋಡಿ. ಸೊ ಹನುಮಂತ ಮೀನ್ಸ್ ಕೋತಿ. ಸೊ ವ್ಯಾಸಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೊದಲನೇ ವಿಗ್ರಹ ಇದು. ಎಸ್ ಮೇಡಮ್. ಸೊ ವ್ಯಾಸಮುನಿಗಳು ರಾತ್ರಿ ಮಲಗಿರುವಾಗ ಗುರು ವಿದ್ಯಾರಣ್ಯ ಮಹರ್ಷಿಗಳು ಕನಸಲ್ಲಿ ಬಂದು ಹೇಳ್ತಾರೆ ವ್ಯಾಸಮುನಿಗಳಿಗೆ, ಸ್ವಾಮಿಗಳೇ, ಮುನಿಗಳೇ, ನೀವು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಹನುಮಂತನನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾರೆ. ಹನುಮಂತ ಮೀನ್ಸ್ ಕೋತಿ, ಕೂತ್ಕೊಳ್ಳಲ್ಲ, ಪೂಜೆ ಮಾಡೋಕಲ್ಲಕ್ಕೆ, ನೈವೇದ್ಯ ಮಾಡ್ಕೊಳ್ಳೋಕ್ಕೆ ಸೊ ಹಾರಾಡ್ತಾ ಹೋಗ್ತಾನೆ. ಹಾಗಾಗಿ ವ್ಯಾಸಮುನಿಗಳು ಏನು ಮಾಡ್ತಾರೆ ಅಂದರೆ ಆ ಕೋತಿಯಿಂದ ಬಂಧಿಸ್ಬಿಟ್ಟು, ಎಡಗಿಂದ ಬಂಧಿಸ್ಬಿಟ್ಟು ಅಷ್ಟಕೋನದ ಆಕಾರದ ಯಂತ್ರವನ್ನು ರಚನೆ ಮಾಡಿ ಬಂಧಿಸಿ ಇಟ್ಟಿರ್ತೀನಿ. ಆ ಯಂತ್ರ ಇದೆಯಲ್ಲ ಮೇಡಮ್, ಆ ಯಂತ್ರ ಸುತ್ತಲೂ ಕೋತಿಗಳಿದೆ. ಸೊ ಒಂದು ಕೋತಿ ಇನ್ನೊಂದು ಬಾಲ್ ಹಿಡಿದೆ, ಇನ್ನೊಂದು ಕೋತಿ ಇನ್ನೊಂದು ಬಾಲ್ ಹಿಡಿದೆ, ಹಿಡ್ಕೊಂಡಿದೆ. ಈ ಥರ ಒಂದು ಸಿಸ್ಟಮ್ ಮಾಡ್ತಕ್ಕಂಥ ಒಂದು ಟೆಂಪಲ್ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಮೇಡಮ್. ಯಂತ್ರೋದ್ಧಾರಕ ಪ್ರಾಣದೇವರು ಚಕ್ರತೀರ್ಥ. ಈ ಯಂತ್ರನು ಕೂಡ ತುಂಬಾ ಪವರ್ಫುಲ್ ಅಂತಾರಲ್ವಾ, ಮನೇಲಿ ಇಟ್ಕೋಬೇಕು ಮನೇಲಿ ಅಥವಾ ಕೊಡ್ತಾರೆ ಕೆಲ್ಸದ ಮೇಡಮ್. ಜಾಗದಲ್ಲಿ ಇಟ್ಕೋಬೇಕು ಅಂತ. ಅಲ್ಲಿ ಕೇಸರಿ ದಾರ ಕೊಡ್ತಾರೆ, ಕೈ ಕೊಡುಗಳಿ ನಂಬಿಕೆ ಇದ್ರೆ. Sure, sir. ಆಮೇಲೆ ಅಕ್ಷತೆ ಕೊಡ್ತಾರೆ, ಮಂತ್ರ ಅಕ್ಷತೆ. ಸೊ ತಲೆ ಮೇಲೆ ಹಾಕೊಳ್ಳಿ. ದೇವನೊಬ್ಬ ನಾಮಾಲ ಅವಸ್ಥೆ ಇರುವ ತತ್ವ ಒಂದೇ ಒಂದೇ ಮೇಡಮ್. ಅಲ್ವಾ? ಹ್ಮ್. ಅದನ್ನ ನಂಬೋಳ್ ನಾನು.